ಎಲ್ರಿಗೂ ನಮಸ್ಕಾರ. ಖುಷಿ ಕ್ರಿಯೇಟಿವ್ಸ್ ಚಾನಲ್ಗೆ ಸ್ವಾಗತ. ಇನ್ನೇನು ಶ್ರಾವಣ ಮಾಸ ಹತ್ತಿರನೇ ಬರ್ತಾ ಇದೆ. ಅದರಲ್ಲೂ ವರಮಹಾಲಕ್ಷ್ಮಿ ಪೂಜೆ ಅಂತೂ ತುಂಬಾ ಗ್ರ್ಯಾಂಡಾಗಿ ಮಾಡ್ತೀವಿ. ಹಾಗಾಗಿ ಇವತ್ತು ಅಮ್ಮನವರ ಮುಖವಾಡ, ವರಮಹಾಲಕ್ಷ್ಮಿ ಅಮ್ಮನವರ ಮುಖವಾಡ ಅಲಂಕಾರ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಐಲೈನರ್ನ ತೊಗೊಂಡಿದ್ದೀನಿ. ನಾನು ಈ ಪೂಜೆಗೆ ಬಳಸುವಂಥ ಎಲ್ಲ ಸಾಮಗ್ರಿಗಳನ್ನ ನಾನು ಹೊಸದಾಗಿಯೇ ತೊಗೊಂಡಿರೋದು. ಪೂಜೆಗಂತೇಳೇ ನಾನು ಸಪ್ರೇಟಾಗಿ ಐಲೈನರ್ ಆಗಲಿ, ಕಾಡ್ಗೆ ಆಗಲಿ ಇವೆಲ್ಲ ಸಪ್ರೇಟಾಗಿ ಇಟ್ಟಿರ್ತೀನಿ. ಮೊದಲಿಗೆ ಕಣ್ಣಿಗೆಲ್ಲ ಐಲೈನರ್ನ ಹಾಕ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ದಪ್ಪ ದಪ್ಪ ಹಚ್ಕೋಬೇಡಿ. ಆದಷ್ಟು ಲೈಟಾಗಿ ಲೈಟಾಗಿ ಒಂದು ಅಲಂಕಾರ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಅಮ್ಮನವರ ಮುಖ ಎಲ್ಲ ಭಾಳ ದಪ್ಪ ದಪ್ಪಾಗಿ ಗ್ರ್ಯಾಂಡಾಗಿ ಮಾಡೋದ್ರಿಂದ ತುಂಬಾ ಆಡಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಸಿಂಪಲ್ಲಾಗಿ ಲೈಟಾಗಿ ಐಲೈನರ್ನ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಎರಡು ಕಣ್ಣಿಗೆ ಮತ್ತು ಸ್ವಲ್ಪ ಹಣೆಗೆ ಕುಂಕುಮದ ಕೆಳಗೆ ಐಲೈನರ್ನ ಹಾಕ್ಕೊಂಡಿದ್ದೀನಿ, ಹಚ್ಚಿದ್ದೀನಿ. ನಂತರ ಐಬ್ರೋಕ್ಕೆ ಬಂದುಬಿಟ್ಟು ನಾನು ಹುಬ್ಬುಗಳಿಗೆ ಕಾಡ್ಗೆನ ಹಾಕ್ಕೊಂಡಿದ್ದೀನಿ. ಈ ಮುಖವಾಡ ಅಲಂಕಾರಕ್ಕೆ ನಾನು ಎಲ್ಲ ಹೊಸದಾಗಿಯೇ ಖರೀದಿ ಮಾಡ್ಕೊಂಡಿದ್ದೀನಿ. ಹಳೆವು ಮತ್ತು ನಾವು ಯೂಸ್ ಮಾಡಿರುವಂಥ ಯಾವುದೇ ವಸ್ತುಗಳನ್ನ ನಾನು ಇದಕ್ಕೆ ಬಳಸಿಲ್ಲ. ನೋಡಿ, ಎರಡು ಐಬ್ರೋಕ್ಕೆ ನಾನು ಕಾಡ್ಗೆನ ಹಾಕ್ತಾಯಿದ್ದೀನಿ. ಆದಷ್ಟು ಲೈಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಕಾಡ್ಗೆನ ಹಚ್ಕೋಬೇಕು. ಅಮ್ಮನವ್ರಿಗೆ ಅಲಂಕಾರ ಅಂದರೆ ಬಹಳ ಇಷ್ಟ, ಅಲಂಕಾರ ಪ್ರಿಯಳು. ಹಾಗಾಗಿ ನಾವು ಎಷ್ಟು ಅಲಂಕಾರ ಮಾಡಿದ್ರೂ ಕಡಿಮೆನೇ ಅನಿಸುತ್ತೆ. ಇವಾಗ ನೋಡಿ, ನಾನು ಒಂದು ಸ್ವಲ್ಪ ಶ್ರೀಗಂಧದ ಪುಡಿನ ತೊಗೊಂಡಿದ್ದೀನಿ. ದೇವರಿಗೆ ಬಳಸುವಂಥ ಗಂಧದ ಪುಡಿನ ತೊಗೊಂಡಿದ್ದೀನಿ, ಪೌಡ್ರ್. ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಈ ರೀತಿ ತುಟಿಗಳಿಗೆ ಹಚ್ಕೋತಾ ಇದ್ದೀನಿ. ಈ ರೀತಿ ಸ್ವಲ್ಪ ತುಟಿಗಳಿಗೆ ಹಚ್ಕೊಂಡು ಮೇಲ್ಗಡೆ ಇದಕ್ಕೆ ಒಂದು ಸ್ವಲ್ಪ ಕೆಂಪು ಕುಂಕುಮನ ಬಳಸ್ತಾ ಇದ್ದೀನಿ. ಇಲ್ಲಿ ನಾನು ಕುಂಕುಮ ಮತ್ತು ಅರಿಶಿಣ, ಕಾಡ್ಗೆ ಮತ್ತು ಐಲೈನರ್, ಸ್ಟಿಕ್ಕರು ಈ ರೀತಿ ಇಷ್ಟು ವಸ್ತುಗಳನ್ನ ಬಳಸ್ಕೊಂಡಿದ್ದೀನಿ. ಮನೆಯಲ್ಲೇ ಇರುವಂಥ ಎಲ್ಲ ಸಾಮಗ್ರಿಗಳನ್ನು ಬಳಸ್ಕೊಂಡು ಚೆನ್ನಾಗಿ ಒಂದು ಮುಖವಾಡಕ್ಕೆ ಅಲಂಕಾರ ಮಾಡ್ಬೋದು. ನಾನು ಇಲ್ಲಿ ಯಾವುದೇ ಲಿಪ್ಸ್ಟಿಕ್ ಆಗಲಿ ಏನೇ ಬೇರೆ ಯಾವುದು ಯೂಸ್ ಮಾಡಿಲ್ಲ. ಇಲ್ಲಿ ನಾನು ಕುಂಕುಮನೇ ಬಳಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಆದಷ್ಟು ಕುಂಕುಮ ಮತ್ತು ಅರಿಶಿಣದಿಂದ ಅಲಂಕಾರ ಮಾಡಿದಷ್ಟು ಅಮ್ಮನವರ ಮುಖವಾಡ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಕುಂಕುಮದಿಂದ ಲಿಪ್ಸ್ಟಿಕ್ನ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಸರಿಯಾಗಿ ಇದನ್ನು ನೀಟಾಗಿ ಮಾಡ್ಕೋತಾ ಇದ್ದೀನಿ. ಈ ವರಮಹಾಲಕ್ಷ್ಮಿ ಹಬ್ಬ ಅಂತೂ ಹತ್ತಿರನೇ ಬರ್ತಾ ಇದೆ. ಎಲ್ಲರ ಮನೆಯಲ್ಲೂ ತುಂಬಾ ಗ್ರ್ಯಾಂಡಾಗಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾರೆ. ಅವರವ್ರ ಇಷ್ಟಾನುಸಾರ ಅವರವ್ರ ಎಷ್ಟು ಶಕ್ತಿ ಇದೆಯೋ ಅವರವ್ರ ಭಕ್ತಿಗೆ ತಕ್ಕಂಗೆ ಹಬ್ಬನ ಆಚರಿಸ್ತಾರೆ. ನಾವು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ನನ್ನ ಮನಸ್ಸಿಗೆ ಯಾವ ರೀತಿ ಖುಷಿ ಅನಿಸುತ್ತೋ ಆ ಥರ ನಾನು ಹಬ್ಬನ ಆಚರಿಸ್ತೀನಿ. ಇಲ್ಲಿ ನೋಡಿ, ಈ ಒಂದು ಹಣೆ ಮೇಲೆ ಒಂದು ಈ ರೀತಿ ಒಂದು ಪ್ಯಾಚ್ನ ಹಚ್ಕೋತಾ ಇದ್ದೀನಿ, ಡಿಸೈನ್ದು. ಹಿಂದ್ಗಡೆ ಅದಕ್ಕೆ ಡಬಲ್ ಟಿಕ್ಸು ಟೇಪ್ನ ಹಾಕ್ಕೊಂಡು ಒಂದು
ಡಿಸೈನ್ ಇರುವಂಥ ಒಂದು ಪ್ಯಾಚ್ನ ಹಾಕ್ತಾಯಿದ್ದೀನಿ. ನಂತರ ಬಂದು ಸ್ಟಿಕ್ಕರ್ ಹಾಕ್ತಾಯಿದ್ದೀನಿ, ರೆಡ್ ಕಲರ್ದೊಂದು ಸ್ಟಿಕ್ಕರ್ ಹಾಕ್ತಾಯಿದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡಿ, ಈ ಥರ ಸಿಂಪಲ್ಲಾಗಿ ಇಷ್ಟೇ ನಾವು ಆರಾಮವಾಗಿ ಮನೇಲೇ ಮಾಡ್ಕೋಬೋದು. ತುಂಬಾ ಚೆನ್ನಾಗೂ ಕಾಣಿಸುತ್ತೆ. ಆಡಾಗಿ ಭಾಳ ಕಾಡಿಗೆ ಇದು ಹಚ್ಚೋದ್ರಿಂದ ಅಷ್ಟೊಂದು ಸರಿಯಾಗಿ ಅನಿಸಲ್ಲ. ಹಾಗಾಗಿ ನಾನು ಒಂದು ಬಿಂದಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಮ್ಯಾಗ ಕುಂಕುಮನ ಹಾಕಿದ್ದೀನಿ. ನಂತರ ಈ ರೀತಿ ಜುಮ್ಕಿನ ಹಾಕ್ತಾಯಿದ್ದೀನಿ, ಕಿವಿಗೆ ಓಲೆನ ಹಾಕ್ತಾಯಿದ್ದೀನಿ. ನಿಂಬಲ್ಲಿ ಯಾವ ಥರ ಓಲೆ ಇದೆಯೋ ಅವನ್ನ ಹಾಕ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ, ನಿಮ್ಗೆ ಯಾವುದು ಚೆನ್ನಾಗಿ ಅನಿಸುತ್ತಾ ಅದ್ರ ತಕ್ಕಂಗೆ ನೀವು ಮುಖವಾಡನ ಅಲಂಕಾರ ಮಾಡ್ಕೋಬೋದು. ನೋಡಿ, 2 ಕಿವಿಗೆ ನಾನು ಜುಮ್ಕಾನ ಹಾಕ್ಕೊಂಡಿದ್ದೀನಿ. ಈ ಥರ ನೋಡಿ, ಈ ಥರ ಸಿಂಪಲ್ಲಾಗಿ ಇಷ್ಟಿದ್ರೆ ಸಾಕು, ತುಂಬಾ ಚೆನ್ನಾಗಿ ಅನಿಸುತ್ತೆ ಪೂಜೆಗಂತೂ. ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ, ಕೆನ್ನೆಗೆ ಅರಿಶಿಣ ಹಾಕ್ತಾಯಿದ್ದೀನಿ. ಅಮ್ಮನವರಿಗೆ ಅರಿಶಿಣ ಕುಂಕುಮ ಪ್ರಿಯರು, ಹಾಗಾಗಿ ಕೆನ್ನೆಗಂತೂ ಅರಿಶಿಣ ಹಾಕಲೇಬೇಕು. ಅರಿಶಿಣ ಹಾಕಿದ್ರೇ ಅಮ್ಮನವ್ರ ಮುಖವಾಡಕ್ಕೆ ಒಂದು ಸುಂದರವಾದ ಕಳೆ ಕೊಡ್ತದೆ. ಹಾಗಾಗಿ ನಾನು ಅರಿಶಿಣವನ್ನು ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ನಾನು ಕೆನ್ನೆಗೆ ಗಂಧನ ಹಚ್ಕೊಂಡು ಮೇಲ್ಗಡೆ ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ. ಇಷ್ಟು ಅಲಂಕಾರ ಮಾಡಿಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡಿ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಮ್ಮನವರ ಮುಖವಾಡ. ನಾನು ಪೂಜೆಗೆ ಇಷ್ಟು ಅಲಂಕಾರ ಮಾಡ್ಕೋತಾ ಇದ್ದೀನಿ. ಪ್ರತಿ ವರ್ಷವೂ ನಾನು ಪ್ರತಿ ಪೂಜೆಗೂ ಇದರಲ್ಲೇ ಸ್ವಲ್ಪ ಚೇಂಜಸ್ ಮಾಡ್ಕೋತೀನಿ. ಸ್ವಲ್ಪ ಅರಿಶಿಣ ಮತ್ತು ಕುಂಕುಮದಿಂದನೇ ನಾನು ಚೇಂಜಸ್ ಮಾಡ್ಕೋತಾ ಇರ್ತೀನಿ. ಅರಿಶಿಣ ಮತ್ತು ಕುಂಕುಮ ಯೂಸ್ ಮಾಡಿಕೊಂಡು ಅಲಂಕಾರಗಳನ್ನ ಮಾಡ್ಕೋತೀನಿ ನಾನು. ಪ್ರತಿ ವಾರನೂ ಒಂದೊಂದು ಅಲಂಕಾರ ಮಾಡ್ಕೋತಿರ್ತೀನಿ. ಇವಾಗ ನೋಡಿ, ಅಮ್ಮನವ್ರ ಮುಖಕ್ಕೆ ಮೂಗುತಿ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಅನಿಸುತ್ತೆ. ನಿಂಬಲ್ಲಿ ಯಾವುದದನೋ ಅದನ್ನು ಹಾಕ್ಕೋಬೋದು. ಇಲ್ಲ ಅಂತಂದರೆ ಈ ರೀತಿ ಸಣ್ಣ ಸ್ಟಿಕ್ಕರ್ಗಳು ಇದ್ವು ಅಂತಂದರೆ, ಡಿಸೈನ್ದು ಸ್ಟಿಕ್ಕರ್ ಇತ್ತು ಅಂತಂದರೆ ಅದನ್ನು ಕೂಡ ಹಾಕ್ಬೋದು, ಮೂಗುತಿ ಇರಲಿಲ್ಲ ಅಂತಂದರೆ. ಇಲ್ಲಿ ಮೇಲ್ಗಡೆ ಎಲ್ಲನೂ ನಾವು ಬೇರೆ ಥರ ಅಲಂಕಾರ ಮಾಡ್ಕೊಳಕ್ಕೆ ಬರುತ್ತೆ. ಮತ್ತು ಅದು ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಇವಾಗ ನೋಡಿ, ಈ ರೀತಿ ಅಲಂಕಾರ ಮಾಡಿಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಅನಿಸುತ್ತಲ್ಲ. ನೋಡಿ, ಸಿಂಪಲ್ಲಾಗಿ ಯಾವ ರೀತಿ ಅಲಂಕಾರ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ. ಪೂಜೆ ಆದಮೇಲೆ ಅವರವರ ಒಂದು ಮನಸ್ಸಿಗೆ ಯಾವ ರೀತಿ ಅನಿಸುತ್ತೆ, ಅವ್ರಿಗೆ ಯಾವ ರೀತಿ ಖುಷಿ ಆಗುತ್ತಾ ಆ ರೀತಿ ಪೂಜೆನ ಮಾಡಿಕೊಂಡ್ರೆ ಒಳ್ಳೆಯದು. ನಾನಂತರೂ ನನಗೆ ಯಾವ ರೀತಿ ಖುಷಿ ಕೊಡುತ್ತಾ ಆ ರೀತಿ ಅಲಂಕಾರ ಮಾಡಿಕೊಂಡು ಅದೇ ಥರನೇ ಪೂಜೆ ಮಾಡ್ಕೋತೀನಿ. ಮತ್ತು ಅವ್ರ ಮನೇಲಿ ಯಾವ ರೀತಿ ಮಾಡಿದ್ದಾರೆ ಗ್ರ್ಯಾಂಡಾಗಿ, ನಮ್ಮ ಮನೇಲಿ ಆ ರೀತಿ ಏನು ಅಂದ್ಕೊಳ್ಳಾರ್ದೆ ನನ್ನ ಮನಸ್ಸಿಗೆ ಯಾವ ಥರ ಚಲೋ ಅನಿಸುತ್ತೆ ಆ ಥರ ನಾನು ಪೂಜೆನ ಮಾಡ್ಕೋತೀನಿ. ನೋಡಿ, ಅಮ್ಮನವರಿಗೆ ಈ ರೀತಿ ಅಲಂಕಾರ ಮಾಡಿಕೊಂಡು ನೀವು ಹಬ್ಬನ ಆಚರಿಸ್ಕೋಬೋದು.
ಇದಕ್ಕೆ ಬೇಕಾದರೆ ನೀವು ಡಿಸೈನ್ದು ಈ ಐಬ್ರೋ ಮೇಲ್ಗಡೆ ಎಲ್ಲ ನೀವು ಕುಂಕುಮನ ಇಟ್ಕೋಬೋದು, ಚುಕ್ಕೆಗಳನ್ನ ರಾಧೆ ಥರ ಅಲಂಕಾರ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಅಲಂಕಾರ ಮಾಡಿದರೆ ಚೆನ್ನಾಗಿ ಅನಿಸುತ್ತಾ ಅಂಥೇಳಿ ನೀವು ಕೂಡ ಅದೇ ಥರನೇ ನೋಡಿಕೊಂಡು ಮಾಡ್ಕೋಬೋದು. ಇಷ್ಟು ಸಿಂಪಲ್ ಆಗಿರುವಂಥ ಅಲಂಕಾರ ಇದ್ದರೆ ಸಾಕು ಅಂತ ಅನ್ಕೋತೀನಿ. ತುಂಬಾ ಗ್ರ್ಯಾಂಡಾಗಿ ಮಾಡೋದ್ರಿಂದ ಕಣ್ಣಿಗೆಲ್ಲ ಕಾಡಿಗೆ ಅದು ಸಿಕ್ಕಾಪಟ್ಟೆ ಕಾಡಿಗೆ ಹಾಕೋದು, ಐಬ್ರೋಕ್ಕೆಲ್ಲ ಸಿಕ್ಕಾಪಟ್ಟೆ ಕಾಡಿಗೆ ಹಚ್ಚೋದು, ತುಂಬಾ ಅಮ್ಮನವ್ರ ಮುಖವಾಡ ಒಂಥರ ರಾವಾಗಿ ಕಾಣಿಸುತ್ತೆ. ನಗ್ನಗ್ತಾ ಒಂದು ಮಗುವಿನ ಥರ ಒಂದು ಮುಖವಾಡ ಅಲಂಕಾರ ಮಾಡಿದರೆ ತುಂಬಾ ಮನಸ್ಸಿಗೂ ಸಮಾಧಾನ ಆಗುತ್ತೆ. ಮತ್ತು ನಾಳಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.